ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವಾಗ ವರ್ಕ್ ಮುಗಿಸಿ ಮನೆಗೆ ಬಂದೆ. 5:30 ಆಗಿದೆ. ನಾನೀಗ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊತೀನಿ. ಏನು ಮಾಡ್ಕೊತೀನಿ ಅಂತೆಲ್ಲ ನೋಡೋಣ. ನನಗೆ ಮನೆಗೆ ಬಂದ ತಕ್ಷಣ ಏನಾದ್ರೂ ಸ್ನ್ಯಾಕ್ಸ್ ಬೇಕು. ಪ್ರತಿದಿನ ನಾನು ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊತೀನಿ. ಬ್ರೆಡ್ ಇದ್ದರೆ ಕೆಲವೊಂದು ದಿನ ಅದನ್ನೇ ತಿಂತೀನಿ. ಇಲ್ಲ ದೋಸೆ ಹಿಟ್ಟಿದ್ರೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಓನಿಯನ್ ದೋಸೆ ಮಾಡ್ಕೊಂಡು ತಿಂತೀನಿ. ಹೀಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊತೀನಿ. ಕೆಲವೊಬ್ಬರ ಪ್ರಕಾರ 6 ಗಂಟೆ ಅಷ್ಟೊತ್ತಿಗೆಲ್ಲ ಏನಾದರೂ ತಿಂದರೆ ರಾತ್ರಿ ಊಟ ಸೇರಲ್ಲ ಅಂತಾರೆ. ಹೌದು, ಊಟ ಸೇರಲ್ಲ, ಕಡಿಮೆ ಸೇರುತ್ತೆ. ಆದರೂ ನನಗೆ ಹಸಿವಾಗುತ್ತೆ. ಹಾಗಾಗಿ ನಾನು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊತೀನಿ. ಇವತ್ತು ಬಾರ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಬಾರ್ಲಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ನೋಡಿ. ಬಾರ್ಲಿ ಅಕ್ಕಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನು ವರ್ಕ್ ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ಏನೇನು ಬೇಕೋ ಅಡುಗೆಗೆ ಅದನ್ನು ತಂದ್ಕೊತೀನಿ. ತೆಂಗಿನಕಾಯಿ ತಂದಿದ್ದೀನಿ, ಹಾಗೆ ಸೊಪ್ಪು ಚೆನ್ನಾಗಿತ್ತು ಅಂತ ಹರಿವೆ ಸೊಪ್ಪು, ಮೆಂತ್ಯ ಸೊಪ್ಪು ತಂದಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿನೂ ತಂದಿದ್ದೀನಿ. ವರ್ಕ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಪೇಟೆಯಲ್ಲೇ ಬರಬೇಕು ನಾನು. ಹಾಗಾಗಿ ನನಗೇನು ಬೇಕೋ ಸಣ್ಣ ಪುಟ್ಟ ಐಟಮ್ಸ್ಗಳನ್ನು ತರ್ತೀನಿ. ಹೆಚ್ಚಿಗೆ ದೊಡ್ಡ ದೊಡ್ಡ ಐಟಮ್ಸ್ ಏನಾದರೂ ಬೇಕು ಅಂತಂದರೆ ಮಂಜು ಜೊತೆ ಹೋಗಿ ತಂದ್ಕೊತೀನಿ. ಬೆಳಗ್ಗೆನೇ ನಾನು ಹೋಗಬೇಕಾದ್ರೆ ಬಾರ್ಲಿ ಅಕ್ಕಿನ ನೀರಲ್ಲಿ ನೆನೆಸಿಟ್ಟು ಹೋಗಿದ್ದೆ. ಅದನ್ನೇ ಇವಾಗ ಯೂಸ್ ಮಾಡ್ಕೊತಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಮಾಡಬೇಕು ಅಥವಾ ಈ ಥರ ಏನಾದರೂ ಬೇಕು ವಿಡಿಯೋ ಅಂತ ಅಂದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಾನು ಎಲ್ಲೋ ಕೇಳಿದ್ದೆ, ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರ್ದು, ಮನೆಗೆ ಒಳ್ಳೆಯದಾಗಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ನಾನು ಮೊದಲು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ತಾಯಿದ್ದೆ. ಇವಾಗ ಒಂದು ಪಿಂಗಾಣಿ ಡಬ್ಬದನ್ನ ತಂದು ಅದರಲ್ಲಿ ಹಾಕಿದ್ದೀನಿ. ನಾನು ಪ್ರತಿದಿನ ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಹಳೆ ವ್ಲಾಗ್ಗಳಲ್ಲಿ ಕೂಡ ನೋಡಿರ್ತೀರ. ಬಾಳೆಹಣ್ಣು, ಹಾಲಿಗೆ ಬಾಳೆಹಣ್ಣು, ಹಾಗೆ ಬೆಳಗ್ಗೆ ಹೋಗಬೇಕಾದ್ರೆ ನೀರಲ್ಲಿ ಡ್ರೈ ಫ್ರೂಟ್ಸ್ ನೆನೆಸಿಟ್ಟು ಹೋಗಿರ್ತೀನಿ. ಬಾದಾಮಿ, ಉತ್ತತ್ತಿ, ಶೇಂಗಾ, ಹೀಗೆ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಒಂದೆರಡು ಸರಿ ಮಿಕ್ಸಿ ಮಾಡಿಕೊಂಡು ಮಿಲ್ಕ್ ಶೇಕ್ ಥರ ಆಗುತ್ತೆ. ಅದನ್ನು ನಾನು ಕುಡಿತೀನಿ. ಐಸ್ ಇದ್ದರೆ ಐಸ್ ಕೂಡ ಹಾಕ್ಕೊತೀನಿ. ಅಷ್ಟೊತ್ತಿಗಾಗಲೇ ಬಾರ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಅಂತ ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ. ಈ ಮಿಲ್ಕ್ ಶೇಕಲ್ಲಿರೋ ಎಲ್ಲ ಐಟಮ್ಸ್ಗಳು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ರೀತಿಯಲ್ಲಾದರೂ ದೇಹಕ್ಕೆ ಹೋಗಲಿ ಅಂತ ದಿನ ನಾನು ಇದೊಂದು ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಈ ಮಿಲ್ಕ್ ಶೇಕು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ. ಬಾರ್ಲಿ ಉಪ್ಪಿಟ್ಟು ರೆಡಿಯಾಗಿದೆ, ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ತಿಂತಿದ್ದೀನಿ. ಇದೀಗ ರೆಡಿಯಾಗಿದೆ ಬಾರ್ಲಿ ಉಪ್ಪಿಟ್ಟು ಜೊತೆಗೆ ಇದು ಮಿಲ್ಕ್ ಶೇಕು. ಉಪ್ಪಿಟ್ಟು ತಿಂದ ನಂತರ ಒಂದೆರಡು ಬಟ್ಟೆ ಇರುತ್ತೆ ನನ್ನ ತೊಳೆಯೋದು. ಅದನ್ನು ತೊಳೆದು ಒಂದೆರಡು ಸಣ್ಣ ಪುಟ್ಟ ಕೆಲಸ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಹರಿವೆ ಸೊಪ್ಪು ತಂದಿದ್ದೀನಲ್ವ, ಹರಿವೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ವಾಶ್ ಆಗಿದೆ ಇವಾಗ ಈ ಸೊಪ್ಪೆಲ್ಲ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಹರವೆ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊನೂ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ ಸೊಪ್ಪು ಹಾಕಿ ನೆನೆಸಿಟ್ಟಿರುವ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಹಾಕ್ತೀನಿ.
ಎಣ್ಣೆಯಲ್ಲಿ ಕೊತ್ತಂಬರಿ ಕಾಳು, ಮೆಂತ್ಯಕಾಳು, ಜೀರಿಗೆ, ಇಂಗು, ಮೆಣಸು ಹಾಕಿ ಚೆನ್ನಾಗಿ ಹುರಿದು ಕಾಯಿ ತುರಿ ಹಾಗೆ ಹುಣಸೆಹಣ್ಣಿನ ಚೂರು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದ ಮಿಶ್ರಣವನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರಿಬೇವಿನ ಎಲೆಯನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಹಾಕಿಸಿದ್ರೆ ಹರಿವೆ ಸೊಪ್ಪಿನ ಸಾಂಬಾರು ರೆಡಿ. ಎಲ್ಲ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹರಿವೆ ಸೊಪ್ಪು ಸೀಸನ್ ಅನಿಸುತ್ತೆ, ಇವಾಗ ಚೆನ್ನಾಗಿ ಫ್ರೆಶ್ಶಾಗಿ ಸಿಗ್ತಾ ಇದೆ. ಕೆಲವೊಂದು ಟೈಮಲ್ಲಿ ಸೊಪ್ಪು ಚೆನ್ನಾಗಿ ಸಿಗಲ್ಲ, ಬಾಡೋಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಊಟಕ್ಕೆ ಅನ್ನದ ಜೊತೆ ಹರಿವೆ ಸೊಪ್ಪಿನ ಸಾಂಬಾರು ಹಾಗೆ ಮೊಸರು. ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ.